ಮೇಡಮ್ ಏನ್ ಮಾಡ್ತಿದ್ದೀರಾ? ಇವತ್ತು ದೋಸೆ ಚಿಕನ್ ಆಗ್ತಾ ಇದೆ. ಯಾರಿಗೆ ಬೇಕು ಟಿಫನು? ದೋಸೆ ಚಿಕನ್ ಗ್ರೇವಿ. ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಇವತ್ತು ಟಿಫನು? ದೋಸೆನೇ ಬರ್ತಿಲ್ವಲ್ಲಪ್ಪ. ವಿಡಿಯೋ ಮಾಡೋಣ ಅಂತ ಹೋದ್ರೆ ಇವತ್ತೇ ಹಿಂಗಾಗ್ಬೇಕಾ? ನಿಮ್ಮ ಮನೇಲಿ ಹಿಂಗೇನಾದರೂ ಆಗಿದೆಯಾ? ಯಾರಿಗಾನ ತೋರಿಸ್ಬೇಕು, ಯಾರಿಗಾನ ನೆಂಟರು ಬಂದಾಗ ಚೆನ್ನಾಗಿ ನಾಷ್ಟ ಮಾಡಿಕೊಡ್ಬೇಕು ಅಂದಾಗಲೇ ಏನಾದರೂ ಒಂದು ಎಡವಟ್ಟಾಗುತ್ತಲ್ಲ. ನೋಡಿ ನಮ್ಮ ಮನೇಲಿ ಇವತ್ತು ದೋಸೆನೇ ಬರ್ತಾಯಿಲ್ಲ. ಏನಾಯಿತು ದೋಸೆಗೆ? ಅಯ್ಯೋ, ಈ ಥರ ದೋಸೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಯಾರು ದೋಸೆನೇ ಕೇಳಬಾರ್ದು, ಆ ಥರ ಆಗೋಯ್ತು ದೋಸೆ ಕತೆ. ಏನಕ್ಕೆ ಬರ್ತಾಯಿಲ್ಲ ಅಂತ ಏನಾದರೂ ಕಮೆಂಟ್ ಮಾಡಿ ಹೇಳ್ತೀರಾ? ಯಾಕೆ ದೋಸೆ ಏನಾಯಿತು? ಅಯ್ಯೋ, ದೋಸೆ ತಿನ್ನೋರು ಇವತ್ತು ಹಬ್ಬ. ಕೊನೆಗೂ ನನ್ನ ದೋಸೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಅಲ್ಲ? ಪ್ಲೀಸ್ ಏನಾಗಿದೆ ದೋಸೆಗೆ ಅಂತ ನೋಡೋಣ. ಹಾಕಿ ಉಜ್ಜಿ ಚೆನ್ನಾಗಿ ತಗೋಣ. ನಿಮ್ಮ ಮನೇಲಿ ಯಾವ ತವ ಇದೆ? ನಮ್ಮ ಮನೆಯಲ್ಲಿ ಐರನ್ ತವ ಇದೆ. ನಾನ್ ಸ್ಟಿಕ್ ತವ ಬಳಸಲ್ಲ ನಾವು. ಅದರಿಂದ ಸ್ವಲ್ಪ ಜಾಸ್ತಿ ನಾನು ಎಲ್ಲನೂ ಇದರಲ್ಲೇ ಮಾಡ್ತೀನಿ. ಚಪಾತಿ, ದೋಸೆ, ಆಮ್ಲೆಟ್ ಪ್ರತಿಯೊಂದೂ ನಾನು ಇದರಲ್ಲೇ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ದೋಸೆ ಬರೋಕ್ಕೆ ಕಷ್ಟ ಆಗ್ತೇವೆ. ಇವಾಗ ಬರಬೇಕು ದೋಸೆಗಳು, ಹೆಂಗಿದ್ರು ಇವಾಗ ದೋಸೆ ಬರುತ್ತೆ. ಒಂದು ಸೌಟ್ ಹಾಕ್ತೀರಾ, 2 ಸೌಟ್ ಹಾಕ್ತೀರಾ? ಎಣ್ಣೆ ಹಾಕಿದ್ರೆ ನೋಡಿ ದೋಸೆನ ಹಿಂಗೆ ರೌಂಡು ತಿರ್ಗ್ಸೋಕ್ಕಾಗಲ್ಲ ಫಸ್ಟೇ ಎಣ್ಣೆ ಹಾಕಿದ್ರೆ. ಈ ದೋಸೆ ಬರ್ತಾಯಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ ಇವಾಗ. ನೆಕ್ಸ್ಟು ಫಸ್ಟೇ ದೋಸೆ ಹಾಗೆ ಎಣ್ಣೆ ಹಾಕೋದು ಬೇಡ ಆಯಿತಾ? ಕ್ಲೋಸ್ ಮಾಡೋಣ ಸ್ವಲ್ಪ. ನೋಡೋಣ ಹೆಂಗೆ ಬಂದಿದೆ ಅಂತ. ಬಂದಿದೆಯಾ ಬಂದಿಲ್ವಾ? ಬಂದಿಲ್ವಾ? ಓಕೆ. ಗರಿ ಗರಿ ದೋಸೆ ಬೇಕು ನನ್ನ ಮಗನಿಗೆ. ಇದು ಗರಿ ಗರಿ ಬಂದಿಲ್ಲ, ನೆಕ್ಸ್ಟ್ ಬರುತ್ತೆ ಆಗ. ಓಕೆ, ನನ್ನ ದೋಸೆ ಈಗ ಸ್ವಲ್ಪ ನೀರು ಹಾಕೋಣ ದೋಸೆ. ಮೊಟ್ಟೆ ದೋಸೆ ಯಾರ್ಯಾರು ತಿಂತೀರಾ? ಯಾರ್ಯಾರು ಬೇಕು ನಮ್ಮ ಮನೇಲಿ ಇವತ್ತು? ಹೌದು, ನೀವು ಮೊಟ್ಟೆ ದೋಸೆ ಹೇಗೆ ಮಾಡ್ತೀರಾ? ನಾವು ಹೀಗೆ ಮಾಡೋದು. ಮೊಟ್ಟೆಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಆಯಿಲ್ ಹಾಕಿ ಪೂರಿ ಜಾಸ್ತಿ ಮಾಡಿ ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ಚಿಕನ್ ರೆಡಿ ಇದೆ. ದೋಸೆ ಬಂತು, ಕೊನೆಗೂ ದೋಸೆ ಬಂತು. ಸ್ವಲ್ಪ ಕಷ್ಟ ಬೀಳಬೇಕು, ಕೆರಿಬೇಕು, ಉಜ್ಜಬೇಕು. ಏನು ಮಾಡೋಣ, ದೋಸೆ ಬರೋ ತನಕ ಬಿಡಬಾರ್ದು. ಹೆಣ್ಮಕ್ಳು ಕಷ್ಟನೇ ಅಷ್ಟಲ್ವಾ? ಒಂದು ದಿವಸ ಚೆನ್ನಾಗಿ ಬರುತ್ತೆ, ಒಂದು ದಿವಸ ಚೆನ್ನಾಗಿ ಬರಲ್ಲ. ಇವಾಗ ತಿನ್ನದೆ ದೋಸೆ ಚಿಕನ್ ಗ್ರೇವಿ ಹಾಕ್ಕೊಂಡು ನಾಷ್ಟ ಮಾಡ್ತಾ ಇರೋದೆ. ಮೊಟ್ಟೆ ದೋಸೆ ಪ್ಲೇಸ್. ಅಯ್ಯೋ, ಸೌತೆಕಾಯಿ ತಂದಿಲ್ಲ ನಾನು ಇವತ್ತು, ಮರ್ತೋದೆ. ಸೌತೆಕಾಯಿ ತರಬೇಕು. ಬನ್ನಿ ಬನ್ನಿ ಬನ್ನಿ, ಮೊಟ್ಟೆ ದೋಸೆ ಹೇಗಾಗಿದೆ ನೋಡೋಣ.
ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ. ಮೊಟ್ಟೆ ದೋಸೆ ತೆಗೆಮ್ಮ ಆಗಿತ್ತಾ ಅಲ್ಲಿದೆ. ಆಹಾ ಇಲ್ಲಿದೆ ನೋಡಿ. ದೋಸೆ ಮತ್ತೆ ಟೇಸ್ಟ್ ಮಾಡೋಣ ಹೇಗಿದೆ ದೋಸೆ ಗ್ರೇವಿ. ಬಿಸಿ ಬಿಸಿ ಸಕ್ಕತ್ತಾಗಿದೆ. ಬಿಸಿಗೆ ಬಿಸಿ ಸುಡ್ತಾ ಇದೆ.